ನಿಮಗೆ ಪಲಾವ್ ಹೇಗೆ ಮಾಡೋದು ಅಂತ. ನಮ್ಗೆ ಬೇಕಾಗಿರೋ ಪದಾರ್ಥಗಳನ್ನು ನಾನಿವಾಗ ಮಿಕ್ಸಿಗೆ ಹಾಕ್ಕೊತಿದ್ದೀನಿ. ಈರುಳ್ಳಿ ಆಗಿರ್ಬೋದು, ಶುಂಠಿ, ಬೆಳ್ಳುಳ್ಳಿ, ಮತ್ತು ಮೆಣಸಿನ್ಕಾಯಿ, ನಾನು ಸ್ವಲ್ಪ ಆನಿಯನ್ ಕೂಡ ಹಾಕ್ಕೊತಿದ್ದೀನಿ ಇಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಮತ್ತು ಕುಕ್ಕರಲ್ಲಿ ನಾನು ಪಲಾವ್ ಮಾಡೋದರ ಕಾರಣ ನಾನಿವಾಗ ಕುಕ್ಕರನ್ನು ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ. ಮತ್ತು ಅದರಲ್ಲಿ ಫಸ್ಟಲ್ಲಿ ನಾವು ಆನಿಯನ್ ಹಾಕ್ಕೊತಿದ್ದೀನಿ. ಅದು ಸ್ವಲ್ಪ ಡೀಪ್ ಫ್ರೈ ಆಗೋವರೆಗೂ ನಾವು ಇರಬೇಕು. ಇದು ಸ್ವಲ್ಪ ಡೀಪ್ ಫ್ರೈ ಆದ ನಂತರ ಹಾಗೆಯೇ ನಾವು ಟೊಮೊಟೊ ಹಾಕ್ಕೋಬೇಕು. ನೆಕ್ಸ್ಟ್ ಹಂಗೆ ಟೊಮೊಟೊ ಸ್ವಲ್ಪ ಡೀಪ್ ಫ್ರೈ ಆಗ್ತಾ ಇದ್ದಂಗೆ ನಾವೇನು ಮಾಡಬೇಕಂತಂದರೆ ನಮ್ಮ ಏನು ವೆಜಿಟೇಬಲ್ಸ್ ಇದೆಯೋ ನಾವು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗೋವರೆಗೂ ಇರಬೇಕು. ಆಮೇಲೆ ಅದೆಲ್ಲ ಮಿಕ್ಸ್ ಆಗೋದಕ್ಕೆ ಸ್ವಲ್ಪ ನಾನು ಸಾಲ್ಟ್ ಹಾಕ್ಕೊತಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು, ಇಲ್ಲ ಅಂತಂದರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಫ್ರೈ ಆದ ನಂತರ ನಾವು ಏನು ನಮ್ಗೆ ಬೇಕಾಗಿರೋ ಅಂತ ನಾನು ಆವಾಗಲೇ ಮಿಕ್ಸಿಗೆ ಏನೇನು ಹಾಕ್ಕೊಂಡಿದ್ದೆ ಎಲ್ಲನೂ ಆ ಮಿಶ್ರಣವನ್ನು ನಾನು ಹಾಕ್ತಿದ್ದೀನಿ. ಸ್ವಲ್ಪ ಡೀಪ್ ಫ್ರೈ ಆಗಬೇಕು. ಸ್ವಲ್ಪ ಡೀಪ್ ಫ್ರೈ ಆದ ನಂತರ ನಾನು ಬಟಾಣಿ ಸ್ವಲ್ಪ ಹಾಕ್ಕೊತಿದ್ದೀನಿ. ಬೇಕಿದ್ರೆ ಬಟಾಣಿನ ನೀವು ಮುಂಚೆನೇ ಹಾಕ್ಕೋಬೋದಿತ್ತು, ಆದರೆ ನಾನು ನಂತರ ಹಾಕ್ಕೊತಿದ್ದೀನಿ. ಇದೆಲ್ಲ ಸ್ವಲ್ಪ ಡೀಪ್ ಫ್ರೈ ಆದ ನಂತರ ಇವಾಗ ಯಾವ್ಯಾವ ಮಸಾಲ ಪದಾರ್ಥಗಳಿದೆಯೋ ಅದನ್ನೆಲ್ಲ ಹಾಕ್ಕೊಳ್ಳೋಣ. ಫಸ್ಟ್ ನಾನು ಗರಂ ಮಸಾಲ ಹಾಕ್ಕೊತಿದ್ದೀನಿ. ನೆಕ್ಸ್ಟು ಧನಿಯಾ ಪುಡಿ ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಇದೆಲ್ಲನೂ ಸ್ವಲ್ಪ ಡೀಪ್ ಫ್ರೈ ಆದ ನಂತರ ನಿಮ್ಗೇನಾದರೂ ಬೇಕಿದ್ದರೆ ನಾವು ಫಸ್ಟೇನೇ ಮಿಕ್ಸಿ ಹಾಕ್ಕೊಳ್ಳೋವಾಗ ನಾವು ಚಿಲ್ಲಿ ಹಾಕ್ಕೊಂಡಿದ್ದೀವಿ. ಆದರೆ ಚಿಲ್ಲಿ ಪೌಡ್ರ್ ನಮಗೇನಾದರೂ ರಿಕ್ವೈರ್ಮೆಂಟ್ ಇದ್ದು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕಂತಂದರೆ ಹಾಕ್ಕೋಬೋದು ಅಷ್ಟೇ ವಿನಃ ಇಲ್ಲ ಅಂತಂದರೆ ನಮಗೆ ಎಷ್ಟಿದೆಯೋ 2 ಪಾವು ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ಇರಬೇಕು. ನಾವು ಬಾಯ್ಲ್ ಆದ ನಂತರ ನಮಗೆ ಆವಾಗಲೇ ನಾನು ಉಪ್ಪು ಹಾಕ್ಕೊಂಡಿದ್ದೆ, ಆದರೆ ರುಚಿಗೆ ತಕ್ಕಷ್ಟು ನಾನು ಹೇಳಿದ್ದೀನಿ. ಉಪ್ಪು ಮತ್ತು ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕು. ಬಾಯ್ಲ್ ಆಗಬೇಕು. ಬಾಯ್ಲ್ ಆದಮೇಲೆ ನಾವೇನು ಮಾಡಬೇಕು ಅಂತಂದರೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಳ್ಳೋಣ. ಅನ್ನ ಸ್ವಲ್ಪ ಉದ್ರುದ್ರು ಬರಬೇಕಂತಂದರೆ ನಾವು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟಾಗಿರುತ್ತೆ. ಸೊ ಆದ ಕಾರಣ ನಾನು ಲಾಸ್ಟಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಸ್ವಲ್ಪ ಬಾಯ್ಲ್ ಹಾಕ್ತಾ ಇದ್ದಂಗೆ ನಾವು ಸ್ವಲ್ಪ ರೈಸ್ ಹಾಕ್ಕೊಳ್ಳೋಣ. ನಾನು 2 ಪಾವು ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ನೀವು ನೋಡ್ಬೋದು ಪಲಾವ್ ತುಂಬ ಚೆನ್ನಾಗಿ ಬಂದಿದೆ.